ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರಿಗೂ ವೆಲ್ಕಮ್ ಟು AV ವ್ಲಾಗ್ಸ್ ಕನ್ನಡ. ಈ ವ್ಲಾಗ್ ಕಂಪ್ಲೀಟ್ ಆಗಿ ಒಂದು ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ನನ್ನ ರೂಟೀನ್ ಜೊತೆಗೆ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಕೇಳ್ಕೊಳತ್ತರ ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನನ್ನ ಹಳೆ ವ್ಲಾಗ್ಸ್ ಎಲ್ಲ ನೋಡಿ, ಮಿನಿ ವ್ಲಾಗ್ಸ್ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡ್ಕೊಳ್ಳೋಣ. ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಆಗಿ ಎದ್ದೆ, ಒಂದು 8 ಅಥವಾ 9 ಗಂಟೆ ಅನ್ಕೊಂತೀನಿ. ಯಾಕಂದ್ರೆ ನಾನು ಈ ವ್ಲಾಗ್ ನ 2 ದಿನ ಆದ್ಮೇಲೆ ಎಡಿಟಿಂಗ್ ಮಾಡ್ತಿರೋದ್ರಿಂದ 2 ದಿನದ ಹಿಂದೆ ಆಲ್ಮೋಸ್ಟ್ ಏನ್ ನಡೆದಿದೆ ಅರ್ಧಕ್ಕರ್ಧ ಮರ್ತೆ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಒಂದು 8-9 ಗಂಟೆ ಈ ಒಂದು ಟೈಮಿಂಗ್ಸ್ ಅಲ್ಲಿ ಎದ್ದ ತಕ್ಷಣ ಸ್ವಲ್ಪ ಎಳ್ನೀರ್ನ ಕುಡ್ದೆ. ಈ ನಡುವೆ ತುಂಬಾನೇ ಕಣ್ಣು ಫುಲ್ ಟಯರ್ಡ್ ಆಗಿರೋ ಫೀಲ್ ಬರ್ತಾ ಇದೆ. ಅಂದ್ರೆ ಫುಲ್ ನವೆ ಇದೆ, ಒಂಥರ ಫುಲ್ ಸ್ವಲ್ಪ ಲೈಟ್ ಆಗಿ ರೆಡ್ ಆಗ್ತಿದೆ ಕಣ್ಣೆಲ್ಲ. ಹಾಗಾಗಿ ನೈಟಲ್ಲಿ ಎಳ್ನೀರ್ನ ತರಿಸ್ಕೊಂಡು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಸಕ್ರೆ ಎಲ್ಲ ನೆನೆಸಿ ಬೆಳಗ್ಗೆ ಎದ್ದು ಎಳ್ನೀರ್ನೇ ಕುಡ್ದಿದ್ದಾಯ್ತು. ಇನ್ನು ಅದಾದ್ಮೇಲೆ 10 ಗಂಟೆ ಹಂಗೆ ಕ್ಲಾಸ್ಗೆ ಹೋಗೋದಿತ್ತು. ಅದಕ್ಕೋಸ್ಕರನೇ ಜಸ್ಟ್ ಎಳ್ನೀರ್ ಒಂದು ಕುಡಿದ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಬಿಟ್ಟು ಹೋಗಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಕ್ಲಾಸ್ಗೆ ರೆಡಿ ಆಗ್ತಾ ಇದ್ದೆ. ಇನ್ನು ಒಂಚುಮ ಇನ್ನು ಮಲ್ಕೊಂಡೇ ಇಟ್ಲು. ನಾನು ಕ್ಲಾಸ್ಗೆ 10 ಗಂಟೆಗೆ ಹೋಗೋದ್ರಿಂದ ಒಂದ್ 5 ನಿಮಿಷ ಹಿಂದೆ ನಾನು ಮನೆ ಬಿಟ್ರೆ ಒಂದ್ 5 ನಿಮಿಷದಲ್ಲಿ ಕ್ಲಾಸ್ಗೆ ಹೋಗ್ತೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಮನೇಲೆ ಮಾಡ್ತಿರೋಂತ ಕ್ಲಾಸ್. ಒಂಚುಮ ಇನ್ನೇನು ಹೊರಡ್ಬೇಕು ನಾನು ಟಿಫನ್ ತಿನ್ಕೊಂಡು ಅಷ್ಟರಲ್ಲಿ ಅವಳು ಕೂಡ ಎದ್ದು ಬಂದ್ಲು. ಸದ್ಯಕ್ಕೆ ಏನಂದ್ರೆ ಅಮ್ಮ ಅಂತ ಏನು ನನ್ಗೆ ಹಠ ಮಾಡ್ಲಿಲ್ಲ. ನಾನು ಇಲ್ಲ ಅಂದ್ರೂ ಇರ್ತಾಳೆ, ಆತರ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ನಾನು ಕ್ಲಾಸಿಗೆ ಬಂದ್ಮೇಲೆ ಒಂದು 3 ಅವರ್ ಕ್ಲಾಸ್ ನಡೀತು. ಇನ್ನು ಹೊರಡೋ ಟೈಮ್ ಆಯ್ತು. ಲಾಸ್ಟ್ಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲಾಸ್ ಅಲ್ಲೇನೆ ವಿಡಿಯೋ ಮಾಡ್ಕೊಂತಾ ಇದ್ದೀನಿ. ಮನೇಲೆ ನಾನು ಆಗ್ಲೇ ಹೇಳ್ದಾಗೆ ಮನೇಲೇನೆ ಕ್ಲಾಸ್ ತಗೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿದ್ರಲ್ಲ ಇವರೇ ನಮ್ಮ ಟೀಚರ್. ಇವರೇ ನಮ್ಮ ಟೀಚರ್. ಕ್ಲಾಸಸ್ ಶುರು ಆಗಿ ಒಂದ್ ಸ್ವಲ್ಪ ದಿನ ಆಗಿದೆ. ನಾನು ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದೆ ಕ್ಲಾಸ್ಗೆ. ಇನ್ನು ನಾವು ಹೆಂಗಸರೆಲ್ಲ ಹೋಗಿದ್ವಿ ಮುತ್ತೈದಿರೋ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮನ ಕೊಟ್ಟಿ ಕಳ್ಸಿದ್ರು. ಇನ್ನು ನೆಕ್ಸ್ಟ್ ಮನೆಗೆ ಬಂದ್ಮೇಲೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಿತೃಪಕ್ಷ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸ್ವಲ್ಪ ಮೇಲೆನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬಕ್ಕೆ ನನ್ಗೆ ಹುಷಾರ್ ತಪ್ಪಿದ್ರಿಂದ ಅಷ್ಟಾಗಿ ಡೀಪ್ ಆಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ಇನ್ನು ವರಲಕ್ಷ್ಮಿ ಹಬ್ಬ ಆದ್ಮೇಲೆ ಏನಿದೆ ಗೌರಿ ಹಬ್ಬಕ್ಕೆ ಹತ್ರನೇ ಇತ್ತು. ಅವಾಗ್ಲೂ ಏನು ಕ್ಲೀನ್ ಮಾಡಕ್ ಹೋಗ್ಲಿಲ್ಲ. ಮೇಲೆ ಕ್ಲೀನ್ ಮಾಡಿದೀನಿ ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸುಮ್ನೆ ಆದೆ. ಈಗ ಆಲ್ಮೋಸ್ಟ್ ಮತ್ತೆ ಪಿತೃಪಕ್ಷಕ್ಕೆ ಕ್ಲೀನ್ ಮಾಡ್ಲೇಬೇಕು. ತುಂಬಾನೇ ಡಿಸ್ಟ್ ಆಗ್ಬಿಟ್ಟಿತ್ತು ಮನೆಯೆಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಡಿವೈಡ್ ಮಾಡ್ಕೊಂಡು ಇವತ್ತಿಗಿಷ್ಟು, ನಾಳೆ ಇಷ್ಟು, ನಾಡಿದಿಷ್ಟು ಅಂತ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದೀನಿ. ಇವತ್ತಿನ ಪ್ರಕಾರ ರೂಮು, ಸ್ವಲ್ಪ ಒಂದು ಚಿಕ್ಕದಾಗಿರೋ ಒಂದು ಗೋಡನ್ ಇದೆ ನಮ್ಮ ಮನೇಲಿ, ಆ ಗೋಡನು, ಹಾಲ್, ಈ 3 ಇವತ್ತು ಕ್ಲೀನ್ ಮಾಡ್ಕೊಂಡ್ ಬಿಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಡೇನೆ ಶುಕ್ರವಾರ ಇರೋದ್ರಿಂದ ಶುಕ್ರವಾರ ಯಾವ್ದೇ ರೀತಿ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡೋದಿಕ್ ಆಗಲ್ಲ, ಲಕ್ಷ್ಮಿ ವಾರದ ದಿನ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಶನಿವಾರ ಇನ್ನೊಂದ್ ಸ್ವಲ್ಪ ಏನಿದೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಮನೆ ಕ್ಲೀನ್ ಆಗ್ಬಿಡುತ್ತೆ. ಇನ್ನು ಭಾನುವಾರನೇ ಪಿತೃಪಕ್ಷ ಇದೆ. ಇನ್ನು ಕ್ಲಾಸಿಂದ ಬಂದಾದ್ಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆನೆ ಸ್ವಲ್ಪ ಕಡ್ಲೆಕಾಯಿ ಒಂದ್ ಸ್ವಲ್ಪ ಊರಿಂದ ಕೊಟ್ಟು ಕಳ್ಸಿದ್ರು. ನಾವ್ ಅದನ್ನ ನೋಡ್ಕೊಂಡೇ ಇರ್ಲಿಲ್ಲ. ಅದು ಇದು ಬಿಸಿಲ್ ಮರ್ತೆ ಹೋಗ್ಬಿಟ್ಟಿದೀವಿ. ಇವತ್ತು ಹೆಂಗಿದ್ರು ಕ್ಲೀನ್ ಮಾಡ್ಬೇಕಲ್ಲ ಅಂತ ಎಲ್ಲ ತೆಗ್ಬೇಕಾದ್ರೆ ನನ್ಗೆ ಈ ಒಂದು ಮೂಟೆ ಕಾಣಿಸ್ತು ಚಿಕ್ಕದಾಗಿ. ಅದನ್ನ ತಗೊಂಡೋಗಿ ಅತ್ತೆ ಕೊಟ್ಟಿದ್ದೀನಿ, ಬಿಡ್ಸಿಟ್ಬಿಡಿ ಜ್ಞಾಪಕ ಇದ್ದಾಗ್ಲೇನೆ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆನೂ ಮಗಳನ್ನೂ ಹೊರಗಡೆ ಹಾಕ್ಬಿಟ್ಟಿದೀನಿ. ನೀವು ಹೊರಗಡೆ ಇರಿ, ಒಳಗಡೆ ಧೂಳೆಲ್ಲ ಹೊಡ್ಕೊಂಡು ನಾನು ಕ್ಲೀನ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು. ಇನ್ನು ಅತ್ತೆ ಇವತ್ತು ಬೆಳಿಗ್ಗೆ ಟಿಫನ್ಗೆ ಪಲಾವ್ ಮಾಡಿದ್ರು. ಸ್ವಲ್ಪ ಶಾರ್ಟೇಜ್ ಆಯ್ತು. ಹಾಗಾಗಿ ಬೆಳಿಗ್ಗೆನೆ ಪಲಾವ್, ಇಡ್ಲಿ ಎಲ್ಲ ತರ್ಸ್ಕೊಂಡಿದ್ರು ಅವರು ನಾನು ಕ್ಲಾಸ್ಗೆ ಹೋದ್ಮೇಲೆ. ಅದ್ರಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಇತ್ತು, ಇನ್ ಸ್ವಲ್ಪ ಅದನ್ನ ನಾನ್ ಕ್ಲಾಸಿಂದ ಬರೋಷ್ಟ್ರಲ್ಲಿ ಹೊಟ್ಟೆ ಹಸಿವಾಯ್ತು ಅಂತ ಹೇಳ್ಬಿಟ್ಟು ಹೋಟ್ಲಿಂದ ತಂದಿರುವಂತ ಊಟನೇ ತಿಂದು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನು ವಂಶಗಂತೂ ಫುಲ್ ಬಾಯಿ ರುಚಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಹೋಟ್ಲ್ ಊಟ ಹೆಂಗೆ ನಾರ್ಮಲ್ ಆಗಿ ಖಾರ, ಉಪ್ಪು, ಖಾರ ಎಲ್ಲ ಹಾಕಿರ್ತಾರೆ ಅದೇ ಖಾರನ ಅವಳು ತಿಂತಾಳೆ ಆರಾಮಾಗಿ. ನೀರ್ ಕುಡಿಯಮ್ಮ ಅಂದ್ರೂ ಕುಡಿಯೋದಿಲ್ಲ ಅವಳು. ಚೆನ್ನಾಗಿ ತಿಂತಾಳೆ, ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ. ಇನ್ನು ನಾನು ಆಗ್ಲೇ ಹೇಳ್ದಾಗೆ ಫಸ್ಟ್ ಹಾಲ್ ನ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ಹಾಲ್ ನಮ್ದು ಚಿಕ್ಕದಿರೋದ್ರಿಂದ ನನ್ಗೆ ಒಂದು ಅರ್ಧ ಅಥವಾ ನಿಧಾನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು 1 ಅವರ್ ಒಳಗಡೆನೆ ಹಾಲ್ ಕೆಲ್ಸ ಮುಗಿಸ್ಬಿಡ್ತೀನಿ. ಏನಿಲ್ಲ, ಜಸ್ಟ್ ಸುತ್ತಲೂ ಒಂದು 4 ಗೋಡೆ ಇದೆ. ಅದು ತುಂಬಾ
ಹೈಟ್ ಅಲ್ಲೂ ಇಲ್ಲ ಅಲ್ವಾ, ಸುಮ್ಮನೆ ಚಿಕ್ಕದಾಗ ಒಂದು ಸ್ಟೂಲ್ ಹಾಕೊಂಡ್ಬಿಟ್ರೆ ನೀಟಾಗಿ ಮೇಲೆಲ್ಲ ನನ್ಗೆ ಎಟ್ಕುತ್ತೆ. ಹಾಗೆ ಪೊರ್ಕೆಯಲ್ಲಿ ಧೂಳೆಲ್ಲ ಒಡೆದ್ಬಿಟ್ಟು ಇನ್ನು ಫೋಟೋಗಳು ಫ್ರೇಮ್ಗಳೆಲ್ಲ ಏನೇನಿದೆ ಅದನ್ನ ಹಂಗೆ ಬಟ್ಟೆಲೆಲ್ಲ ಒರೆಸಿ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ರೆ, ಅದ್ರ ಜೊತೆಗೆ ಒಂದು ದೊಡ್ಡ ಕೆಲಸ ಅಂದ್ರೆ ಶೋಕೇಸ್ ಒಂದು ಕ್ಲೀನ್ ಮಾಡೋದು. ಇದೊಂದೇ ಸ್ವಲ್ಪ ನಮ್ಗೆ ಟೈಮ್ ಹಿಡಿಯೋದು. ಇನ್ನೆಲ್ಲ ಸುತ್ತಮುತ್ತ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ ಬರ್ಬೋದು ಧೂಳು ಹೊಡ್ಕೊಂಡು. ಶೋಕೇಸ್ ಅಂತ ಹೇಳಿದ್ರೆ ಅದ್ರ ಒಳಗಿರುವಂತ ಶೋ ಪೀಸಸ್, ಚಿಕ್ಕ ಚಿಕ್ಕ ಶೋ ಪೀಸಸ್ ಏನಿದೆ ಅದನ್ನೆಲ್ಲ ಒರೆಸ್ಬೇಕು, ಅದ್ರ ಜಾಗಕ್ಕೆ ಇಡ್ಬೇಕು, ಗ್ಲಾಸ್ ಎಲ್ಲ ತೆಗಿಬೇಕು, ಅದು ಒರೆಸ್ಬೇಕು. ಸೊ ಇದೊಂದ್ ಸ್ವಲ್ಪ ಅಂದ್ರೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಇನ್ನು ವಂಶುಮ್ಮ ಮಲ್ಕೊಂಡ್ಬಿಟ್ಲು, ಸ್ವಲ್ಪ ತಾಟಾಡ್ಕೊಂಡು. ಅತ್ತೆಗೆ ಅದಕ್ಕೇನೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅತ್ತೆ, ಬೇಗನೂ ಕೂಡ ಕೆಲಸ ಮುಗ್ದು ಬಿಡುತ್ತೆ, ನನಗ್ ಬೇರೆ ಕೆಲಸ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಲಗಿಸಿ ಬನ್ನಿ ಅಂತ ಹೇಳ್ದೆ. ಅವರು ಕೂಡ ಪಾಪನ್ ಮಲಗಿಸಿ ಬಂದ್ಮೇಲೆ ನನ್ಗೆ ಶೋ ಪೀಸಸ್ ಏನಿದೆ ಅವೆಲ್ಲ ನನಗೆ ಬಟ್ಟೆಯಲ್ಲಿ ಒರೆಸಿ ಕೊಟ್ರು. ನಾನೆಲ್ಲ ಎತ್ಕೊಂಡು ಜೋಡಿಸಿದ್ದಾಯ್ತು. ಇನ್ನು ಕಡಲೆಕಾಯಿನ ಹಾಗೆ ಹೊರಗಡೆ ಬಿಟ್ಟು ಬಂದಿದ್ದಾರೆ. ನೆಕ್ಸ್ಟ್ ನಾನು ವಾಕಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಾನು ವಾಕಿಗೆ ಹೋದಾಗ ನೀವು ಬಿಡಿಸ್ಕೊಳ್ಳಿ ಅಂತ ಹೇಳ್ದೆ. ಇನ್ನು ಆಲ್ಮೋಸ್ಟ್ 4 ಗಂಟೆ ಹಾಗೆ ಹೋಯ್ತು ಕ್ಲೀನ್ ಮಾಡೋಷ್ಟ್ರಲ್ಲೇನೆ. ನನ್ನ ಮಗಳು 1 ಅವರ್ ಸಹ ಮಲ್ಕೊಂಡಿಲ್ಲ, ಅರ್ಧ ಗಂಟೆಗೆ ಎದ್ದು ಬಿಟ್ಲು. ಸರಿ ಇನ್ನೇನು ಎದ್ದಿದ್ದಾಳೆ, 4 ಗಂಟೆ ಮೇಲೆ ಮಲಗ್ಸೋದ್ ಬೇಡ, ನೈಟು ಮಲ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಮಲಗ್ಸೋದಿಕ್ಕೇನು ಹೋಗ್ಲಿಲ್ಲ. ಇನ್ನು ಸ್ವಲ್ಪ ಕೆಲ್ಸಗಳು ಬ್ಯಾಲೆನ್ಸ್ ಇದಾವೆ, ಬಂದು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ವಾಕ್ಗೆ ಹೊರಟೆ ನಾನು. ಇನ್ನು ವಾಕಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಕಾಫಿ ಗಿಫಿ ಎಲ್ಲ ಕುಡಿದು ರೂಮ್ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರೂಮು ಏನು ನಮ್ಗೆ ಜಾಸ್ತಿ ಅಂದ್ರೆ ಟೈಮ್ ತಗೊಳ್ಳೋದಿಲ್ಲ, ಚಿಕ್ಕದೇನೆ ರೂಮು ಕೂಡ. ಬೆಡ್ ಎಲ್ಲ ನೀಟಾಗಿ ಧೂಳೆಲ್ಲ ಕೊಡ್ಕೊಂಡು ಫ್ಯಾನ್ ಎಲ್ಲ ಒರೆಸ್ಕೊಂಡು, ಕಿಟಕಿಗಳು ಜೊತೆಗೆ ಕಿಟಕಿ ಒಂದೇ ಇರೋದು, ಇದೊಂದೇನೆ ಕಿಟಕಿ ಒರೆಸ್ಕೊಂಡು ಒಂದು ಡೋರ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಮೇಲೆ ಮೇಲೆ ಧೂಳೆಲ್ಲ ಹೊಡ್ಕೊಂಡ್ರೆ ಮುಗೀತು. ಇನ್ನು ಸಜ್ಜಗಳಂತ ಏನಿದಾವೆ ಅದ್ರ ಮೇಲಿರುವಂತ ಐಟಮ್ಗಳನ್ನೆಲ್ಲ ತೆಗೆದು ನಾನು ಏನು ಕ್ಲೀನ್ ಮಾಡೋದಕ್ಕೆ ಹೋಗ್ಲಿಲ್ಲ. ಈಗ ಅಂದ್ರೆ ವರ್ಷಕ್ಕೆ ಒಂದೇ ಸಲ ಯುಗಾದಿ ಟೈಮ್ಗೆ ನಾನು ಸಜ್ಜಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅನ್ಕೊಂತೀನಿ. ಪ್ರತಿ ಹಬ್ಬಕ್ಕೂ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಳ್ಳೋದೇನೋ ಈಸಿ, ಬಟ್ ಅದು ಕೆಲಸ ಇದ್ದಿಲ್ಲ. ನಾರ್ಮಲ್ ಆಗಿ ಮಾಡೋ ಕೆಲ್ಸನೇ ನಮ್ಗೆ ಹೆಚ್ಚಾಗಿರುತ್ತೆ, ಇಡೀ ದಿನ ಬೇಕಾಗುತ್ತೆ. ಏನ್ ಮಾಡ್ತೀರಾ ಮನೇಲಿ, ಅದೊಂದ್ ಕೆಲ್ಸ ತಾನೇ ಮಾಡ್ಬೋದಲ್ಲ ಅಂತ ಅಂತಾರೆ. ಬಟ್ ನಮ್ಗೆ ನಾರ್ಮಲ್ ಕೆಲ್ಸನೇ ನಮ್ಗೆ ಇಡೀ ದಿನ ಆಗೋಗುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಟಿವಿ ನೋಡೋಣ ಅಂದ್ರೆ ಅದು ಹಿಂಗೆ ಟೈಮ್ ಹೋಗ್ಬಿಡುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಕೆಲಸ ಮಾಡ್ತಾನೆ ಇರ್ತೀವಿ, ಯೂಶಲಿ ಕೆಲಸ ಏನಿರುತ್ತೆ ಆ ಕೆಲ್ಸಗಳನ್ನ. ಇನ್ನು ಈ ರೀತಿ ಪ್ರತಿ ಸಲ ಹಬ್ಬಕ್ಕೂ ನಾವು ಸಜ್ಜೆಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಡೀಪ್ ಕ್ಲೀನಿಂಗ್ ಅಲ್ಲಿ ಇದ್ಬಿಟ್ರೆ ನಿಜಕ್ಕದು ಆಗತ್ತಿಲ್ಲ. ಹಾಗಾಗಿ ವರ್ಷಕ್ಕೆ ಒಂದೇ ಸಲನೇ ಸಜ್ಜ ಮೇಲಿರುವಂತ ಐಟಮ್ಸ್ ಗಳನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಂತೀನಿ. ಸದ್ಯಕ್ಕೆ ಏನಂದ್ರೆ ನನ್ ಮಗಳು ನನಗೆ ಕಾಟ ಕೊಡ್ಲಿಲ್ಲ ಕ್ಲೀನಿಂಗ್ ಟೈಮ್ ಅಲ್ಲಿ. ಅಂದ್ರೆ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅನ್ಸುತ್ತೆ ನನ್ ಮಗಳಿಗೆ. ಅಷ್ಟೇನ್ ಕಾಟ ಕೊಡಲ್ಲ, ಅವಾಗ್ಲೂ ಏನ್ ಕೊಡ್ತಾ ಇರ್ಲಿಲ್ಲ, ಸ್ವಲ್ಪ ಅಮ್ಮ ಅಮ್ಮ ಅನ್ನೋಳು. ಈ ನಡುವೆ ಅದನ್ನ ಏನನ್ನೆಲ್ಲ ಸ್ವಲ್ಪ ಟಿವಿಗೆಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ. ಸೊ ಗೊಂಬೆ ಗಿಂಬೆ ಏನಾದ್ರು ಹಾಕೊಟ್ಬಿಟ್ಟು ಅವಳನ್ನ ಕೂರಿಸ್ಬಿಡ್ತೀವಿ, ನೋಡ್ಕೊಂಡಿರ್ತಾಳೆ. ಇನ್ನು ನೈಟ್ ಯಾಕೋ ನನ್ಗೆ ನಾನ್ ವೆಜ್ ತಿನ್ಬೇಕಂತ ಅನ್ಸಿತ್ತು ಅಂತ ಹೇಳ್ಬಿಟ್ಟು ಕುಷ್ಕ ತರಿಸ್ಕೊಂಡು ತಿಂದ್ವಿ. ಮನೇಲಿ ರೊಟ್ಟಿ ಮಾಡಿದ್ರು, ರವೆ ರೊಟ್ಟಿ. ನಾನು ಮತ್ತೆ ಮಾತ್ರ ಕುಷ್ಕ ತರಿಸ್ಕೊಂಡು ತಿಂದ್ವಿ. ನನ್ ಮಗಳು ಸಹ ಕುಷ್ಕನೇ ತಿನ್ಲು. ಅವ್ರು ಹಾಕಿರುವಂತ ಖಾರ ಉಪ್ಪು ಖಾರಕ್ಕೆಲ್ಲ ಅವಳು ಚೆನ್ನಾಗಿ ತಿನ್ಲು. ಅವಳು ಅಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ, ನನ್ಗೆ ಶಾಕ್ ಆಗುತ್ತೆ. ಈಗಿನ ಮಕ್ಳು 5-6 ವರ್ಷ ಆದ್ರೂನು ಉಪ್ಪು ಖಾರಕ್ಕೆ ಅಡ್ಜಸ್ಟ್ ಆಗಿರಲ್ಲ, ಅಂತ ಬಡ್ಕೊಂತ ಇರ್ತವೆ. ಇವಳು ಎಷ್ಟು ಬೇಗ, ಇನ್ನು 2 ವರ್ಷನೇ ಇನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನೇನು 2 ವರ್ಷನೇ, ಎಷ್ಟು ಬೇಗ ಅಡ್ಜಸ್ಟ್ ಆಗ್ಬಿಟ್ಲು ಉಪ್ಪು ಖಾರಕ್ಕೆ ಅಂತ. ಬಟ್ ಖುಷಿ ಆಗುತ್ತೆ, ಅವಳಿಗೆ ಸಪ್ರೇಟ್ ಆಗಿ ಅಡ್ಗೆ ಮಾಡೋದ್ ತಪ್ಪುತ್ತಲ್ಲ ಅಂತ. ಇನ್ನು ನೆಕ್ಸ್ಟ್ ನನ್ಗೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸಿದೀನಿ. ಅಂದ್ರೆ ಇವತ್ತು ಅಂದ್ಕೊಂಡಿದ್ ಕೆಲಸ 100% ಮುಗಿಸಿದೀನಿ. ಇನ್ನು ನಾಳೆ ಮಾಡೋದಿಕ್ಕಾಗಲ್ಲ, ಶುಕ್ರವಾರ. ಇನ್ನು ನೆಕ್ಸ್ಟ್ ಶನಿವಾರ ಇಟ್ಕೊಬೇಕಾಗತ್ತೆ ಕ್ಲೀನಿಂಗ್ ಕೆಲಸ. ಸದ್ಯಕ್ಕೆ ಇವತ್ತು ಕೆಲಸ ಎಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡ್ಕೋಬೇಕಾಗುತ್ತೆ. ಬೆಳಿಗ್ಗೆನೆ ಸ್ನಾನ ಮಾಡ್ಕೊಂಡು ಕ್ಲಾಸ್ಗೆ ಹೋಗಿದ್ದೆ. ಫುಲ್ ಧೂಳೆಲ್ಲ ಹೊಡೆದಿದ್ರಿಂದ ಒಂಥರ ಡಿಸ್ಟ್ ಅನ್ಸ್ತಾ ಇತ್ತು, ಮಲ್ಕೊಳ್ಳೋದಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಫುಲ್ ನಾವು ಟಯರ್ಡ್ ಆಗಿರೋದಕ್ಕೂ ಸಖತ್ತಾಗಿ ನಿದ್ದೆ ಬರುತ್ತೆ. ಇನ್ನು ನಾನು ಇವತ್ತಿನ ಈ ವ್ಲಾಗ್ ನ ಸದ್ಯಕ್ಕೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್, ಲೈಕ್, ಹಾಗೆ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.